ಇಂದಿನಿಂದ ಹಂಪಿ ಎಕ್ಸ್‌ಪ್ರೆಸ್ ಸಿನಿಮಾ ಚಿತ್ರೀಕರಣ ಪ್ರಾರಂಭ. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹಂಪಿಯ ಯುವ ಕಲಾವಿದರು ನಿರ್ಮಾಣ ಮಾಡುತ್ತಿರುವ ಹಂಪಿ ಎಕ್ಸ್‌ಪ್ರೆಸ್ ಚಲನಚಿತ್ರದ ಚಿತ್ರೀಕರಣ ಇಂದಿನಿಂದ ಪ್ರಾರಂಭವಾಗಲಿದೆ. ಇನ್ನು ಈ ಚಿತ್ರದಲ್ಲಿ ತುಂಗಭದ್ರಾ ನದಿಯ ಎರಡು ದಡದಲ್ಲಿ ಇರುವ ಹಂಪಿ ಹಾಗೂ ಆನೆಗುಂದಿಯಲ್ಲಿ ನಡೆಯುವ ವಾಸ್ತವಿಕ ಹಾಗೂ ಇಲ್ಲಿನ ಭಾಷೆ ಸೊಗಡನ್ನ ಆಧರಿಸಿ ಕಥೆಯನ್ನ ಎಣೆದಿದ್ದಾರೆ ನಿರ್ದೇಶಕ ಪಾಟೀಲ್ ಲಿಂಗನಗೌಡ. ಹಂಪಿ ಎಕ್ಸ್‌ಪ್ರೆಸ್ ಸಿನಿಮಾದಲ್ಲಿ ಧರ್ಮಣ್ಣ ಕಡೂರು ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇಂದಿನಿಂದ ಸಿನಿಮಾದ ಚಿತ್ರೀಕರಣ ಪ್ರಾರಂಭವಾಗಿದೆ. ಹಂಪಿ ಎಕ್ಸ್‌ಪ್ರೆಸ್ ಸಿನಿಮಾ ಹಂಪಿಯಲ್ಲಿ ನಡೆದ ನಿಜ ಘಟನೆಯೊಂದಕ್ಕೆ ಕೆಲ ಕಾಲ್ಪನಿಕತೆ ತುಂಬಿ ಮಾಡಲಾಗ್ತಾ ಇರುವ ಸಿನಿಮಾ ಎನ್ನಲಾಗ್ತಾ ಇದೆ. ಸಿನಿಮಾದಲ್ಲಿ ಧರ್ಮಣ್ಣ ನಾಯಕನಾಗಿದ್ದು ಕ್ಯಾಮರಾಮ್ಯಾನ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ನಾಯಕ ನಟಿಯಾಗಿ ಮೌನ ನಂಜುಂಡಪ್ಪ, ರಂಜಿತ ಪುಟ್ಟಸ್ವಾಮಿ, ಮುಖ್ಯ ಪಾತ್ರದಲ್ಲಿ ಹರೀಶ್, ಮಾಂತೇಶ್ ಹಿರೇಮಠ್ ಮತ್ತು ಜೋಗತಿ ಮಂಜಮ್ಮ ಅವರು ಸಹ ಹಂಪಿ ಎಕ್ಸ್‌ಪ್ರೆಸ್ನಲ್ಲಿ ಸಿನಿ ಜರ್ನಿ ಮಾಡ್ತಾ ಇದ್ದಾರೆ. ಹಂಪಿ ಎಕ್ಸ್‌ಪ್ರೆಸ್ ಸಿನಿಮಾವು ಈ ಭಾಗದ ಜನರಲ್ಲಿ ತನ್ನ ಕಥಾ ಹಂದರದ ಮೂಲಕ ಛಾಪು ಮೂಡಿಸುವುದು ಖಚಿತ ಎನ್ನುತ್ತಿದ್ದಾರೆ ಸಿನಿಪ್ರಿಯರು. ರಘುವೀರ್ ಸಿದ್ದು ಟಿವಿ ಕಂಪ್ಲಿ. ಲಾಂಚ್ ನೋಡಿದ್ಮೇಲೆ ನನಗೆ ಅಲ್ಲಿ ತುಂಗಭದ್ರಾ ನದಿಯಲ್ಲಿ ನೋಡಿ ಅಂದ್ಮೇಲೆ ಕನೆಕ್ಟ್ ಆಗಿತ್ತು. ಸೊ ಆ ಲಾಂಚ್ ಹೆಸರೇ ನಾವು ಎರಡೂ ವಿಲೇಜ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಚಿಕ್ಕ ಮೋಟ್ರ್ ಬೋಟಿಗೆ ಹಂಪಿ ಎಕ್ಸ್‌ಪ್ರೆಸ್ ಅಂತ ಹೆಸರಿಟ್ಟು ಹಾಗಾಗಿ ಇಲ್ಲಿನ ಭಾಷೆ, ಇಲ್ಲಿನ ಡೈಲೆಕ್ಟು, ಇಲ್ಲಿನ ನಡೆನುಡಿಗಳನ್ನೇ ಇಟ್ಕೊಂಡು ಕಟ್ಟಿರುವಂತಹ ಕಥೆ ಇದು. ಸೊ ಇದು ಇನ್ಮೇಲಿಂದ ಚಿತ್ರೀಕರಣ ಶುರುವಾಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಕೃಷ್ಣದೇವರ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ಪುಣ್ಯ ಕ್ಷೇತ್ರದಲ್ಲಿ ಇಲ್ಲಿ ನಿಂತಿದ್ದೀವಿ. ಅಲ್ಲಿ ಹಿಂದುಗಡೆ ಹನುಮಂತ ಹುಟ್ಟಿದ್ದು ಜಾಗ, ಇಲ್ಲಿ ಯಂತ್ರೋದ್ಧಾರಕ ಹನುಮಾನ್ ದೇವಸ್ಥಾನ ಇದೆ. ಇಲ್ಲಿ ಈ ಜಾಗದಲ್ಲೇ ಮೊದಲನೇ ಬಾರಿ ರಾಮದೇವರು ಮತ್ತು ಹನುಮಂತದ್ದು ಇಲ್ಲಿ ಮಿಲನ ಆಗಿದ್ದು. ಸೊ ಅದಕ್ಕೆ ವ್ಯಾಸರಾಯರು ಈ ದೇವಸ್ಥಾನದ ಸ್ಥಾಪನೆ ಮಾಡ್ತಾರೆ. ಸೊ ನಾವು ಈ ಪವಿತ್ರ ಕ್ಷೇತ್ರದಲ್ಲಿದ್ದೀವಿ. ನೀವೊಂದು ಹಂಪಿ ಎಕ್ಸ್‌ಪ್ರೆಸ್ ಅಂತ ಫಿಲ್ಮ್ ಚಾಲನೆ ಇವತ್ತು ಮಾಡ್ತಾ ಇದ್ದೀವಿ ನಾವೆಲ್ಲ. ಸೊ ಇದೆಲ್ಲ ಚೆನ್ನಾಗಾಗಲಿ, ನಾವೆಲ್ಲರೂ ಧರ್ಮದ ದಾರಿಯಲ್ಲೇ ಇದ್ದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮನ ಕಾಪಾಡ್ಕೊತ ಎಲ್ಲರಿಗೆ ಒಳ್ಳೆಯದಾಗಲಿ ಹೇಳಿ.